ಹಾಯ್, ಗುಡ್ ಮಾರ್ನಿಂಗ್. ಸೊ ನಾವಿನ್ನ ಬೆಂಗಳೂರಲ್ಲೇ ಇದ್ದೀವಿ ಸದ್ಯಕ್ಕೆ, ಇನ್ನೂ ಹೊರಟಿಲ್ಲ ಕಾರಣಾಂತರಗಳಿಂದ. ಇಲ್ಲ, ಗಾಡಿ ಎಲ್ಲ ಫುಲ್ ಪ್ಯಾಕ್ಡ್ ಇಬ್ರದೂ. ಗಂಟೆ ಬಂದು ಇವಾಗ ಆಲ್ಮೋಸ್ಟ್ 7 ಆಗಿದೆ. 7 ಗಂಟೆಗೆ ಬೆಳಗ್ಗೆ ಇಬ್ಬರು ಹುಡುಗರು ಊರು ಬಿಡ್ತವ್ರೆ. ಸೊ ಇಲ್ಲಿಂದ ನಮ್ಮದು ಫಸ್ಟ್ ರೈಡ್ ಬಂದು ಹೈದ್ರಾಬಾದಿಂದ ಆಮೇಲೆ ನೆಕ್ಸ್ಟು ನಾಗ್ಪುರ್ ಕಡೆಗೆ ಹೋಗ್ತಿದ್ವಿ. ಸೊ ಹಂಗೆಲ್ಲ ಮುಗಿಸ್ಕೊಂಡು ಲಡಾಖ್ ಮುಗಿಸ್ಕೊಂಡು ಪುನಃ ಬ್ಯಾಂಗ್ಳೂರು ಬಂದು ಮತ್ತೆ ನೋಡೋ ಕೆಲಸ ಇಲ್ಲಿ. ಓಕೆ, ಅಯ್ಯಯ್ಯೋ ಸ್ವಾಮಿಯೇ ಕೊರಗಜ್ಜ. ಲೆಟ್ಸ್ ಗೋ. ಏಯ್, ನಾನು ಸ್ವಲ್ಪ ಹಿಂದೆ ಕೂರಕ್ಕಾಗಬೇಕಾಗಿತ್ತು ಗುರು, ನನಗೆ ಅವಾಗ ಕರೆಕ್ಟಾಗಿರೋದು. ಬೆಂಡು ಏರ್ ಪಿನ್ ಬೆಂಡೆಲ್ಲ ಓಡಿದ್ರೆ ಸೈಕ್ ಆಗಿಬಿಡ್ತದಲ್ಲಿ. ಯೋಚನೆ ಮಾಡ್ತಿದ್ದೀನಿ ಹೆಂಗೆ ಅಂತ, ಗಾಡಿ ಹತ್ತುತ್ತಾ ಈ ವೆಯ್ಟ್ ಎತ್ಕೊಂಡು. ಇವಾಗ ನಾನೊಂದು ಹೊಡಿತೀನಿ ನೋಡು ಗಾಡಿ. ನಿಲ್ಲಲ್ಲ ಮಚ್ಚ ಗಾಡಿ, ಸೈಕು. ಇಂತ ಬ್ಯಾಂಗ್ಳೂರ್ ಬಿಟ್ವಿ. ನಾವು ಇವತ್ತು ಹೊರಟಿರೋದು ಲಡಾಖ್ ರೀಜನ್ಗೆ ಬ್ಯಾಂಗ್ಳೂರಿಂದ. ಇಷ್ಟು ದಿನ ನಾವು ಎಲ್ಲ ಬೇರೆಯವ್ರ ವೀಡಿಯೋಸ್ಗಳನ್ನ ಅಥವಾ ಇಂಟರ್ನೆಟಲ್ಲಿ ಫೋಟೋಸ್ಗಳನ್ನ ನೋಡಿ ಬೇಜಾರಾಗಿ ಆಸೆ ಪಟ್ಕೊಂಡು ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ವಿ. ಸೊ ಇವಾಗ ನಮಗೆ ಟೈಮ್ ಸಿಕ್ಕಿದೆ, ಟೈಮ್ ಕೂಡ ಬಂದಿದೆ ಲಡಾಖ್ ರೀಜನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ನಾನು ಮತ್ತು ರಾಕಿ ಇಬ್ಬರು ಬ್ಯಾಂಗ್ಳೂರಿಂದ ಹೋಗ್ತಾ ಇರೋದು. ಆಲ್ಮೋಸ್ಟು 25 ದಿನ, 5,500-6,000 ಕಿಲೋಮೀಟರ್ಗಳು ಕವರ್ ಮಾಡ್ತಾ ಇದ್ದೀವಿ 25 ದಿನದಲ್ಲಿ. ಸೊ ಒಳ್ಳೊಳ್ಳೆ ಜಾಗಗಳನ್ನ ನೋಡಬೇಕು ಅಂತ ನಮಗೂ ಆಸೆ. ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ವಿ ಈ ಪ್ಲ್ಯಾನ್ಗೋಸ್ಕರ. ಈ ಪ್ಲ್ಯಾನ್ ಮಾಡಿ ರೆಡಿಯಾಗಿ ಕೂತು ಕಾಯ್ತಾ ಇದ್ವಿ. ಸೊ ಫೈನಲಿ ನಾವು ಹೋಗ್ತಾ ಇದ್ದೀವಿ ಲಡಾಖ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನಾವು ಇಲ್ಲಿಂದ ಆಲ್ಮೋಸ್ಟ್ ಶ್ರೀನಗರ ತನಕನೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ನಮ್ಮ ಮೇನ್ ಇಂಟೆನ್ಷನ್ ಇರೋದು ಶ್ರೀನಗರಿಂದ ಲಡಾಖ್ ರೀಜನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಅದಾದಮೇಲೆ ನಾವು ಇಂಡಿವಿಜುವಲ್ ಪ್ಲೇಸಸ್ಗಳನ್ನ ನೋಡ್ಕೊಂಡು ಹೋಗ್ತೀವಿ. ಬಟ್ ಅಲ್ಲಿ ತನಕ ನಾವು ಸೀದಾ ಬರೀ ಊರುಗಳನ್ನ ಕವರ್ ಮಾಡಿಕೊಂಡು ಡೆಸ್ಟಿನೇಷನ್ ಕವರ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಸೊ ನಮ್ಮದೇನು ಎಕ್ಸ್ಪ್ಲೋರೇಷನ್ ಏನೇ ಇದ್ರೂ ಅದೆಲ್ಲನೂ ಲಡಾಖ್ ರೀಜನಲ್ಲಿರುತ್ತೆ. ಅಂದರೆ ಬ್ಯಾಂಗ್ಳೂರಿಂದ ಹೊಡೆದ್ರೆ ಹೆಂಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಬೇಕಾಗಿತ್ತು, ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಮಗೂ ಇದು. ಲೆಟ್ಸ್ ಸಿ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಗೋ ಟು ಲಡಾಖ್. ಯಾವ ಥರ ಬ್ಯಾಟ್ರಿ ಖಾಲಿ ಆಗಿರೋದು ಗುರು ಗೋಪ್ರದು ನೋಡಿ. ಇದು ಮುನಿ ಹೋಟೆಲ್ ಅಂತ ಇಲ್ಲಿ ಹೈದರಾಬಾದ್ ರೋಡಲ್ಲಿ ಇದೆ, ಹೈದರಾಬಾದ್ ರೂಟಲ್ಲಿ. ಬೆಳಗ್ಗೆ ನಿಮಗೆ ಇಡ್ಲಿ, ದೋಸೆ, ಆಮೇಲೆ ಪಲಾವ್ ಎಲ್ಲ ಸಿಗುತ್ತೆ. ಇವರೇ ಹೋಟೆಲ್ ಓನರು. ತುಂಬ ಚೆನ್ನಾಗಿದೆ ಫುಡ್ ಇಲ್ಲಿ. ಯಾರಾದರೂ ಈ ಹೈದರಾಬಾದ್ ರೋಡಲ್ಲಿ ಹೋಗಂಗಿದ್ರೆ ಇಲ್ಲಿ ಬಂದು ಫುಡ್ ತಿನ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಹೇಳಿ ಸರ್. ಎಲ್ಲ ಮಾಡ್ತೀರಾ? ತುಂಬ ಚೆನ್ನಾಗಿದೆ ಊಟ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಇಲ್ಲಿ. ನಾವು ಸಡನ್ನಾಗಿ ನಿಲ್ಲಿಸಿದ್ದು, ಬಟ್ ತುಂಬ ಚೆನ್ನಾಗಿದೆ ಊಟ, ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ನಿಲ್ತೀವಿ. ಓಕೆ, ಥ್ಯಾಂಕ್ ಯು
ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಓಕೆ ಸರ್. ಹಾಂ ಹಾಂ, ಇಲ್ಲ ಸೇವ್ ಮಾಡ್ಕೊಂಡಿದ್ದೀವಿ ಮ್ಯಾಪಲ್ಲಿ ಲೊಕೇಶನ್ನು. ಇಲ್ಲೇ ನಿಲ್ಲಿಸ್ತೀವಿ. ಬರ್ತೀವಿ ಮೇಡಮ್. ಹಾಂ, ಬಾಯ್. ಹಾಂ, ಬಾಯ್. ಇನ್ನು ಕನ್ನಡ ಅಲ್ವ ಆಫ್ ಅಂತಾನೆ. ಶೇಕೆ ಶುರುವಾಯಿತು ಅಲ್ಲ ಗುರು? ಅದಲ್ಲ ಗುರು, ಎಲ್ಲ ಕಡೆ ಹ್ಯಾಪಿ ಜರ್ನಿ ಸೇಫ್ ರೈಡ್ ಅಂದರೆ ಆಂಟಿ ನೋಡಿದ್ರೆ ಆ್ಯಂಬುಲೆನ್ಸ್ ಕಳಿಸ್ತೀನಿ ಅಂದ್ರೆ ಗುರು ಹಿಂದ್ಗಡೆಯಿಂದ. ಹೌದಾ? ನಾನು ನಮಗೆ ಅನ್ಕೊಂಬಿಟ್ಟೆ. ನಾನು ಏನಪ್ಪ ಆಂಟಿ ಹಿಂಗೆ ಮಾತಾಡ್ದವ್ರು ಅಂದ್ಕೊಂಡೆ. ಒಂದು 20 ಮಿನಿಟ್ಸ್ ಬ್ರೇಕ್ ಕೊಟ್ವಿ. ಇವಾಗ ಮತ್ತೆ ಪುನಃ 4 o'clock ಹೈದ್ರಾಬಾದ್ ಕಡೆಗೆ ಹೋಗ್ತಾ ಇದ್ದೀವಿ. ನಮಗೆ ಇನ್ನೂ ಒಂದು 2 ಜನ ರೈಡರ್ಗಳು ಸಿಕ್ಕಿದ್ರು ಬ್ಯಾಂಗ್ಳೂರಿಂದ. ಸೊ ಅವರು ಲಡಾಖ್ ಮಾಡ್ತಿರೋರಂತೆ. 3 ಜನ, 3 ಗಾಡಿ, 4 ಜನ. ಸೊ ಅವ್ರದ್ದು ಫಸ್ಟ್ ಟೈಮ್ ಅಂತ ನಮ್ಮ ಥರನೇ. ಬಟ್ ಅವರು ರೂಟ್ ಪ್ಲ್ಯಾನ್ ಇನ್ನೂ ಮಾಡ್ಕೊಂಡಿಲ್ಲ. ಇನ್ನು ಮನಾಲಿ ಮೇಲೆ ಹೋಗೋದು ಅಂತ ಅಂತಿದ್ರು. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನಮ್ಮೊಂದು ಊಟ ಆಯಿತು ಮಧ್ಯಾಹ್ನ. 3 ಗಂಟೆ ಆಗೋಯ್ತು. ಅಯ್ಯೋ, ಗಾಡಿನೇ ಹಿಂದೆ ಬರ್ತಿಲ್ಲ. ಹಂಗೆ ಲಗೇಜ್ ವೆಯ್ಟಿಗೆ ಇಲ್ಲೇ ಅದೊಂದು ಟೋಲ್ ಗೇಟ್ ಪಕ್ಕ ರಾಯಲಸೀಮಾ ಮಲ್ಟಿ ಕುಸಿನ್. ಇನ್ನು ನಮಗೆ ಆಲ್ಮೋಸ್ಟ್ ಒಂದು 240 ಕಿಲೋಮೀಟರ್ಸ್ ಇದೆ ಹೋಗೋದಕ್ಕೆ ಹೈದ್ರಾಬಾದ್ಗೆ. ಅದ್ರ ಮಧ್ಯ ಮುಂಚೆ ಒಂದು ಫ್ಯೂಲ್ ಹಾಕ್ಸ್ಬೇಕು. ಎಲ್ಲಾದರೂ ಫ್ಯೂಲ್ ರಿಸರ್ವ್ ಬಂದಿದೆ. ಫ್ಯೂಲ್ ಹಾಕ್ಸಿದ್ರೆ ಒಂದೇ ಸ್ಟ್ರೆಚ್ಚು. ಇನ್ನು 5 hours ತೋರಿಸ್ತಾ ಇತ್ತು, ಗೊತ್ತಿಲ್ಲ, ನೋಡಬೇಕು. ನಿದ್ದೆ ಏನೋ ಗಾಳಿ ಕಣ್ಬರಕ್ಕಾಗ್ತಿಲ್ಲ. ವಯಸ್ಸರ್ತ ಇದ್ದು ಹಾಕಿಲ್ಲ ಅಂದರೆ. ಸಂಜೆ ಟೈಮ್ ಬಂದು ಸಂಜೆ 5 ಗಂಟೆ. ನಾವು ಒಂದು ಟೀ ಬ್ರೇಕ್ ಅಂತ ನಿಲ್ಲಿಸಿದ್ವಿ. ಇನ್ನು ಇಲ್ಲೇ ಎಲ್ಲಿ ಶ್ರೀ ಸಾಯಿ ರೆಸ್ಟೋರೆಂಟ್ ಅಲ್ಲಿ ನಿಲ್ಲಿಸಿದ್ವಿ. ಸೊ ಹಾಂ, ಕಾಶ್ಮೀರ್ ಲಡಾಖ್. ಬ್ಯಾಂಗ್ಳೂರ್. ಹಾಂ ಹಾಂ, हैदराबाद नागपुर ग्वालियर ऐसा जा रहा है कश्मीर. हाँ, एक्सपेक्टेड टाइम 3-4 दिन के बाद. 3-4 दिन लगेगा. हाँ, पहुंच जाएंगे 3-4 दिन. हाँ, श्रीनगर पहुंचेंगे. हाँ, उधर से घूमने शुरू करेंगे हम. हाँ, थैंक यू. एयर न बाल है. हैं भाई, क्या नाम है भाई? क्या नाम है? सर हम निकल दें. थैंक यू सर. थैंक यू. हाय, हाउ आर यू? व्हाट्स योर नेम? Huh? Oh, which class you are studying? 4th. Where are you going? Hyderabad. From which place? अभी कहाँ से आ रहे पूछ रहा है. चित्तूर నుంచి కదా. चित्तूर. Great. Thank you sir. ಏನು ಗುರು ಜನಕ್ಕೆ ಇಷ್ಟೊಂದು ಕ್ರೇಜು ಇಲ್ಲಿ. ಕನೆಕ್ಟ್ ಮಾಡೋ ಆ್ಯಪ್ನ. ಏನ ಬೇ ನಿನ್ನ ಕೂಜಲ್ ತೂಲಂಬೆ.
ನಾಯಿ ಹೊಲ್ಪಡ್ದು ಏನು ಕ್ರೇಜ್ ಜನಕ್ಕಿಲ್ಲಿ ಹೋಗೋರಂದ್ರೆ ಹಾಂ ಬಾಯ್ ಬಾಯ್ ಮತ್ತೆ ಓಕೆ ಜನರ ಪ್ರೀತಿ ಅಂದೆ. ಸೊ ಒಂದು ಟೀ ಕೊಡ್ತೀವಿ, ಹೊರಟಿದ್ದೀವಿ. ಸೊ ನೆಕ್ಸ್ಟು ಇಲ್ಲಿಂದ ಸೀದಾ ಹೈದರಾಬಾದ್. ಸೊ ನೆಕ್ಸ್ಟು ದೊಡ್ಡ ಕೆಲಸ ಇರೋದಂದ್ರೆ ಹೈದರಾಬಾದಲ್ಲಿ ಸ್ಟೇ ಹುಡುಕೋದು. ಸೊ ಅಲ್ಲಿ ಹೋಗಿ ಹುಡುಕ್ಬೇಕು. ಬಟ್ ನಮಗೆ ನೆಕ್ಸ್ಟ್ ಡೇಗೆ ಹೋಗೋದಕ್ಕೆ ಈಸಿ ಆಗೋ ಥರ ಇರೋ ಲೊಕೇಶನಲ್ಲಿ ಹುಡುಕ್ಬೇಕು. ಅದೇ ದೊಡ್ಡ ಟಾಸ್ಕ್. ಸೊ ಹೈದರಾಬಾದ್ ರೀಚ್ ಆಗಿದ್ದೀವಿ. ಇನ್ನೇನು ಒಂದು ರೂಮ್ ಆಲ್ರೆಡಿ ನೋಡಿದ್ದೀವಿ. ಬಟ್ ಹೆಂಗೆ ಯಾರ್ದು ಗುರು ಲೈಟ್ ಇದು ಅಥವಾ ರೂಮ್ ಬುಕ್ ಮಾಡಿದ್ದೀವಿ, ಹೋಗಿ ನೋಡಬೇಕು. ಬುಕ್ಕಿಂಗ್ ಕನ್ಫರ್ಮೇಷನ್ ಮಾಡಬೇಕು ಹೋಗಿ. ಟೈಮ್ ಬಂದು ಇವಾಗ 7:32, ಒಂದು 8:30 ಆಗುತ್ತೆ ಅಲ್ಲಿ ತಲುಪೋದು. ಸೊ ಇಲ್ಲಿಂದ ನಾಳೆ ಬೆಳಗ್ಗೆ ಸೀದಾ ನಾಗ್ಪುರ್ ಅಥವಾ ನರಸಿಂಗ್ಪುರ್ ಯಾವುದು ಆಗುತ್ತೋ ಅದು. ಎಷ್ಟು ದೂರ ಹೊಡಿಯೋಕ್ಕಾಗುತ್ತೋ ಅಷ್ಟು ದೂರ. ನಾಳೆ ಲೇಟ್ ಆಗೋಯ್ತು, ಬೆಳಗ್ಗೆ ಹೊರಟಿದ್ದು ಲೇಟ್ ಆಗೋಯ್ತು, ಹಂಗಾಗಿ ರೀಚ್ ಆಗಿದ್ದು ಕೂಡ ಲೇಟ್ ಆಗೋಯ್ತು. ಅದು ಏರ್ಪೋರ್ಟ್ ರೋಡ್ ಮಚ್ಚ. ಅದ್ರಲ್ಲಿ ಬಿಡೋಲ್ಲ, 2 ವೀಲರ್ ಅಲೋ ಇಲ್ಲ. ದಟ್ ಈಸ್ ಹೈದರಾಬಾದ್ ಫಾರ್ ಯು. 25 ಸೆಕೆಂಡ್ 27 ಸೆಕೆಂಡ್ ಬಾರಪ್ಪ. ಏಯ್ ಇಲ್ಲಿ ನೋಡಿ, ರಾಕಿ ಅವರು ಕೈ ಬಿಟ್ರೆ ಗಾಡಿ ಹಿಂದೆ ಹೋಗ್ತಿದೆ. ಅಣ್ಣ ಹಿಂದೆ ಬರಬೇಡಿ, ನಾವಿದ್ದೀವಿ. ಅಂತು ಮಾರೆ ನಾವಿಲ್ಲಿ ಊರಿಡಿ ಹುಡುಕಿದ್ವಿ, ಬೋರ್ಡ್ ಒಳಗಡೆ ಇದೆ. ಮೊಬೈಲ್ 10 ರೂಪಾಯಿ ಅಂತಲ್ಲ ಏವಲ್ಲ. ಹೇಳಪ್ಪ ಹೆಂಗಾಯ್ತು ಫಸ್ಟ್ ದಿನದ ರೈಡ್? ಹಾಂ, ಸಕ್ಸಸ್ಫುಲಿ ಡನ್. ನಾವು ಒಂದು ರೇಂಜ್ಗೆ ಏನು 6 ಗಂಟೆಗೆ ಹೊಡಿತೀವಿ 7 ಗಂಟೆಗೆ ಹೊಡಿತೀವಿ ಹೈದರಾಬಾದ್ ಅಂದ್ಕೊಂಡ್ವಿ. ಆದರೆ ಬರೋಬ್ಬರಿ 12 ಗಂಟೆ. ಬೆಳಗ್ಗೆ 7:30 ಹೊರಟವರು. ಸ್ಟ್ರೈನ್ ಆಗಿಲ್ಲ, ಒಂದು 7:30ಗೆ ರೀಚ್ ಆಗಿದ್ದೀವಿ ಇಲ್ಲಿಗೆ ಸಂಜೆ. ಸೊ ಹೋಟೆಲ್ ಸಿಕ್ಕಿದೆ, ನಮ್ಮ ಗಾಡಿಗಳು ನಿಂತಿದೆ. ಇಲ್ಲಿಂದ ಬೆಳಗ್ಗೆ ಸೀದಾ ನಾಗ್ಪುರ್. ಗಾಡಿಗಳನ್ನ ನಿಜವಾಗ್ಲೂ ಮೆಚ್ಚಬೇಕು, ತುಂಬ ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಆರ್ಟ್ ಆಫ್ ಮೋಟರ್ ಸೈಕಲ್ ಅವರು 2 ಗಾಡಿಗಳನ್ನ. ಜೊತೆಗೆ ವೆಯ್ಟು ಯಪ್ಪ ಎಷ್ಟು ಒಂದು ವರ್ಷಕ್ಕಾಗುವಷ್ಟು ಐಟಮ್ಗಳು ಇದೆ. ಫಸ್ಟ್ ಟೈಮ್ ರೈಡ್ ಮಾಡಿರೋದು ನಾವು. ನಮಗೂ ಇವಾಗ ಲಗೇಜ್ ಲೆಕ್ಕಾಚಾರ ಇವಾಗ ಗೊತ್ತಾಗುತ್ತೆ ಏನು ಬೇಕು ಏನು ಬೇಡ ಅಂತ ಈ ರೈಡಲ್ಲಿ. ಸೊ ನೆಕ್ಸ್ಟ್ ತುಂಬ ಮಿನಿಮಲ್ ಆಗಿ ನಾವು ತಗೊಂಡು ಬಂದಿದ್ದು, ಆದ್ರೂ ಅಷ್ಟಾಗಿದೆ. ಬಟ್ ನೆಕ್ಸ್ಟ್ ಇಯರ್ಗೆ ಕರೆಕ್ಟ್ ಆಗುತ್ತೆ, ಎಲ್ಲ ಸೆಟ್ ಆಗುತ್ತೆ. ಸೊ ನಮಗೂ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲಾನು. ಸೊ ಇವಾಗ ಒಂದು ತಿಂಡಿ ಅಂತೀನಿ, ಊಟಕ್ಕೆ ಹೋಗೋಣ ಅಂತ. ಸೊ ನೋಡಿ, ಇದೆ ವಾಕಿನ್ ಹೋಟೆಲ್ಸ್ ಅಂತ ಗಚ್ಚಿಬೋಲಿಲಿರೋದು. ಸೊ ಇಲ್ಲಿ ನಿಮಗೆ booking.com ಬುಕ್ ಮಾಡಿದ್ರೆ ನೋಡಿ, ಇದೆ ಹೋಟೆಲು ಅನಿತಾ ರಾಣಿ ಆರ್ಕೇಡ್. ಬಟ್ ಇದೇ ಹೆಸರಲ್ಲಿ ಇರಲ್ಲ, ವಾಕಿನ್ ಹೋಟೆಲ್ಸ್ ಅಂತ ನಿಮಗೆ booking.com ಸಿಗುತ್ತೆ. ಚೆನ್ನಾಗಿದೆ, ರೂಮು ಚೆನ್ನಾಗಿದೆ. ಆಮೇಲೆ AC ಇದೆ. 1200 ರೂಪಾಯಿಗೆ ವಿತ್ ಪಾರ್ಕಿಂಗ್, ಪರವಾಗಿಲ್ಲ.